ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಕಿಚನ್ಗೆ ಸ್ವಾಗತ. ನೋಡ್ರಿ, ಈ ಸಂಕ್ರಾಂತಿಗೆ ಎಲ್ಲರೂ ಸಜ್ಜಿ ರೊಟ್ಟಿ ಅಂತೂ ಮಾಡತ್ತೀರಿ. ಸಜ್ಜಿ ರೊಟ್ಟಿ ಬಿಟ್ಟ ಇದೊಂಥರ ಹೊಸದಾಗಿ ಟ್ರೈ ಮಾಡಿರಿ. ಇದು ಯಾವ ರೊಟ್ಟಿ ಅಂತೀರಿ? ಇದು ಗೊಂಜಾಳ ರೊಟ್ಟಿ ರೀ. ಗೊಂಜಾಳ ರೊಟ್ಟಿ ಯಾವ ರೀತಿ ಮಾಡೋದು, ಯಾವ ಟ್ರಿಕ್ಸ್ ಬಳಸಿದ್ರೆ ಗೊಂಜಾಳ ರೊಟ್ಟಿ ಮಸ್ತಂಗೆ ತೆಳ್ಳಂಗೆ ದೊಡ್ಡ ಆಗ್ತಾವ ಅನ್ನೋದ ಇವತ್ತು ವಿಡಿಯೋದಾಗ ತೋರಿಸ್ತೇನೆ ನೋಡ್ರಿ. ಇವು ನೋಡ್ರಿ ಗೊಂಜಾಳ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಮ್ಮ ರೈತರು ಜಾಸ್ತಿ ಬೆಳಿತಾರೆ ರೀ ಇವನ್ನ. ಗೊಂಜಾಳ ನಮ್ಮ ಸೈಡ್ ಜಾಸ್ತಿ ಇರ್ತಾವ್ರಿ ಇವ ಸಿಟಿಗಿನ್ನ. ಇಲ್ಲಿ ನೋಡ್ರಿ, ಅದನ್ನು ಗಿರಣಿಗೆ ಹೋಗಿ ಬೀಸ್ಕೊಂಬಂದಿರ್ತೀವಿ ರೀ ಹಿಟ್ಟು. ನಾವು ಇದು ಗೊಂಜಾಳ ಹಿಟ್ಟು ರೀ. ಇವಾಗ 1 ಗ್ಲಾಸ್ ಗೊಂಜಾಳ ಹಿಟ್ಟು ತೊಗೊಳ್ತೀವಿ ನೋಡ್ರಿ. ನಾವು 1 ಗ್ಲಾಸ್ ಗೊಂಜಾಳ ಹಿಟ್ಟು ತೊಗೊಂಡು ಅದನ್ನು ಚೆಂದಂಗೆ ಚಾನಿಸ್ಬೇಕು ರೀ. ಪೂರ್ತಿಯಾಗಿ ಚಾನ್ಸಾತೀವಿ ನೋಡ್ರಿ. ಈಗ ಚಾನಿಸಿ ತೆಗೆದಿಟ್ಕೊಂಡಿದ್ದೀವಿ ರೀ. ಅದ 1 ಗ್ಲಾಸ್ ಗೊಂಜಾಳ ಹಿಟ್ಟು ಇಲ್ಲಿ ಹಾಕತ್ತೀವಿ ನೋಡ್ರಿ. ಅದಾದಮೇಲೆ ಇಲ್ಲೊಂದು ಬೊಗಾನಿ ತೊಗೊಂಡು 1 ಗ್ಲಾಸ ನೀರು ಹಾಕತ್ತೀವಿ ನೋಡ್ರಿ. 1 ಗ್ಲಾಸ್ ಗೊಂಜಾಳ ಹಿಟ್ಟಿಗೆ 1 ಗ್ಲಾಸ್ ನೀರು ಹಾಕಿದ್ದೀವಿ ರೀ. ಇಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ. ಅವೆರಡು ಅದನ್ನು ಕುದಿಯಾಕಿಟ್ಟಿವಿ ನೋಡ್ರಿ ಗ್ಯಾಸ್ ಮೇಲೆ. ನೀರು ಕುದಿ ಬಂದಮೇಲೆ ಅದ ಗೊಂಜಾಳ ಹಿಟ್ಟು ಅದ್ರಾಗ ಹಾಕ್ಬೇಕ್ರಿ. ಸಣ್ಣಂಗೆ ಸ್ಲೋತಂಗೆ ಹಾಕ್ಬೇಕ್ರಿ. ಸಾವಕಾಶವಾಗಿ ಹಾಕ್ಬೇಕ್ರಿ. ಅದನ್ನು ತಿರ್ಕೋತಾ ಇರ್ಬೇಕ್ರಿ. ಒಂದು ಕೈಲಿ ಹಾಕಿ ಒಂದು ಕೈಲಿ ತಿರುಬೇಕ್ರಿ. ಅದಕ್ಕೆ ಬೆಲ್ಲುಣಿಗೆ ತೊಗೊಂಡಿವ್ರಿ ನಾವು. ಅದಕ್ಕೆ ಲತ್ತಿ ಉಣಿ ಅಂತೂ ಅಂತಾರಿ, ನಾವು ಬೆಲ್ಲುಣಿಗೆ ಅಂತೀವ್ರಿ ಜಾಸ್ತಿ. 1 ಗ್ಲಾಸ್ ಹಿಟ್ಟು ಹಾಕಿದ್ದೀವಿ ನೋಡ್ರಿ. ಅದನ್ನು ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಗ್ಯಾಸ ಸ್ಲೋ ಇಡಬೇಕ್ರಿ. ಸ್ಲೋ ಇಟ್ಟು ಅದನ್ನು ತಿರ್ಕೋಬೇಕ್ರಿ. ಪೂರ್ತಿ ಎಲ್ಲ ಚೆಂದಂಗೆ ಮಿಕ್ಸ್ ಆಗ್ಬೇಕ್ರಿ. ಹಿಟ್ಟೆಲ್ಲ ಹೋಗ್ಬೇಕ್ರಿ. ಸ್ವಲ್ಪ ಬೇಯಬೇಕ್ರಿ. ಬೇಯಬೇಕಂದ್ರೆ ಒಂದು ಪ್ಲೇಟ್ ಮುಚ್ಚಿದ್ದೀವಿ ನೋಡ್ರಿ. ಸ್ವಲ್ಪ ಬೆಂದತ್ರಿ. ಈಗ ತೆಗ್ಯಾತೀವಿ ನೋಡ್ರಿ. ಹಿಟ್ಟು ಪೂರ್ತಿಯಾಗಿ ಬೆಂದತಿ. ಇಲ್ಲಿ ತೋರ್ಸಾತೀವಿ ನೋಡ್ರಿ ಬೇಕಾರೆ ನಾವು ನಿಮಗೆ. ಈ ಥರ ಹದ ಆಗ್ಬೇಕ್ರಿ ಹಿಟ್ಟು. ಇಷ್ಟಾದ್ರೆ ರೊಟ್ಟಿ ಭಾರಿ ಮಸ್ತ್ ತೆಳ್ಳಂಗೆ ದೊಡ್ಡ ಹಾಕವ್ರಿ. ಇಲ್ಲಿ ನೋಡ್ರಿ ಕೊಮ್ಮನ್ಗಿ ತೊಗೊಂಡು ಅದಕ್ಕೆ ಹಾಕತ್ತೀವಿ ನೋಡ್ರಿ. ಹಿಟ್ಟು ತೆಗ್ಯಾತೀವಿ. ಹಿಟ್ಟು ಬಿಸಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಹಿಟ್ಟೆಲ್ಲ ಇಲ್ಲೇ ತೆಗ್ಯಾತೀವಿ ನೋಡ್ರಿ. ಅಷ್ಟು ಅದನ್ನು ಸ್ವಲ್ಪ ಆರಾಕ್ ಬಿಡ್ಬೇಕ್ರಿ. ಈಗ ಇನ್ನೊಂದು ಗ್ಲಾಸ ಹಿಟ್ಟು ತೊಗೊಂಡಿವಿ ನೋಡ್ರಿ. ಇದು ಗೊಂಜಾಳ ಹಿಟ್ಟು ರೀ. ಇದನ್ನು ಈಗ ತೊಗೋಬೇಕ್ರಿ. ತೊಗೊಂಡು ಚೆಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಇಲ್ಲೆಲ್ಲ ಚೆಂದಂಗೆ ಮಿಕ್ಸ್ ಮಾಡತ್ತೀವಿ ನೋಡ್ರಿ. ಅದನ್ನು ಚೆಂದಂಗೆ ನಾದ್ಬೇಕ್ರಿ. ನೋಡ್ರಿ, ಅದನ್ನು ಪೂರ್ತಿ ಚೆಂದಂಗೆ ನಾದ್ಕೋಬೇಕ್ರಿ. ಇವಾಗ ಏನು ಮಾಡೋದಂದ್ರೆ ಸ್ವಲ್ಪ ತಣ್ಣೀರು ತೊಗೊಂಡು ನಾದ್ಕೋಬೇಕ್ರಿ. ನೀವು ತಣ್ಣೀರು ಹಾಕೊಂಡು ಟೋಟಲಾಗಿ 2 ಗ್ಲಾಸ್ ಹಿಟ್ಟು ತೊಗೊಂಡಿವ್ರಿ ನಾವು. ಫಸ್ಟ್ 1 ಗ್ಲಾಸ್ ತೋರಿಸಿದ್ದೀವಲ್ಲ ನಿಮಗಾದ್ರಿ, ಅದನ್ನು ಬಿಸಿ ಮಾಡ್ಕೊಂಡೀವಿ ನೀರನ್ಯಾಗ ಹಾಕಿ. ಇಲ್ಲೇ ಇನ್ನೊಂದು ಗ್ಲಾಸ ಅದ್ರ ಜೊತೆ ಕಲಿಸ್ಕೊಹಾಕಿಟ್ಟಿವ್ರಿ. ಟೋಟಲಾಗಿ 2 ಗ್ಲಾಸ್ ತೊಗೊಂಡಿವ್ರಿ. ಈಗ ನೋಡ್ರಿ, ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಿಮಗೆ ಹಿಟ್ಟು ಯಾವ ಥರ ಹದ ಬೇಕಲ್ಲ ಆ ಥರ ನೋಡ್ಕೊಂಡು ನೀವು ನಾದ್ಕೋಬೇಕ್ರಿ ಹಿಟ್ಟು. ಅದನ್ನು ಒಮ್ಮೆ ಜಾಸ್ತಿ ಹಾಕಬೇಡ್ರಿ, ಅಳಕ್ಕೆ ಹಾಕೈತ್ರಿ ಹಿಟ್ಟು. ಆದಷ್ಟು ನೀವು ರೊಟ್ಟಿ ನಿಮಗೆ ಕಡಕ್ ಹೆಂಗೆ ಬೇಕಂದ್ರೆ ಮತ್ತು ದೊಡ್ಡ ಬೇಕಂದ್ರೆ ನೀವು ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇಟ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ನಾವು ಇವಾಗ ಲಟ್ಸಾತೀವಿ ನೋಡ್ರಿ ಹಿಟ್ಟು. ರೊಟ್ಟಿ ಮಾಡಿ ತೋರಿಸ್ತೀವ್ರಿ ನಿಮ್ಗೆ ಯಾವ ಥರ ಮಾಡ್ಬೇಕಂತ. ಫಸ್ಟ್ ಈ ಥರ ಮಿದ್ಕೋಬೇಕ್ರಿ. ಸ್ವಲ್ಪ ಮಿದ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಬೇಕ್ರಿ. ಯಾವ ಹಿಟ್ಟು ತೊಗೊಂಡಿವಿ ಅಂದ್ರೆ ಕೆಳಗೆ ಹಚ್ಚಕ್ಕೆ ನಾವು ಅಕ್ಕಿ ಹಿಟ್ಟು ತೊಗೊಂಡಿವ್ರಿ. ಅಕ್ಕಿ ಹಿಟ್ಟು ತೊಗೊಂಡ್ರೆ ರೊಟ್ಟಿ ಮಸ್ತಂಗೆ ತಿರುಗ್ತಾವ್ರಿ. ಬೇಗ ತಿರುಗಿಸಿ ನೀವು ಮಾಡ್ಬೋದು ರೀ. ಅಕ್ಕಿ ಹಿಟ್ಟು ತೊಗೋರಿ. ಅದನ್ನ ತೊಗೊಂಡ್ರೆ ಭಾರಿ ಬೆಸ್ಟ್ ಆಕತ್ರಿ. ಇಲ್ಲಿ ಸ್ವಲ್ಪ ಎಳ್ಳು ಹಚ್ಚಾತೀವಿ ನೋಡ್ರಿ. ಕರಿ ಎಳ್ಳು ಹಚ್ಚಿ ಸ್ವಲ್ಪ ಅದನ್ನು ಅದ್ರ ಮೇಲೆ ಪ್ರೆಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಹಿಟ್ಟು ಹಾಕಿ ಸ್ಟಾರ್ಟಿಂಗ್ ಸ್ವಲ್ಪ ಹಂಗೆ ಬಡಿಬೇಕ್ರಿ. ಸ್ವಲ್ಪ ನೀವು ಬ್ಯಾಡ್ ಅಂದ್ರೆ ಸ್ಟಾರ್ಟಿಂಗೆ ಲಟ್ಟಿಸ್ರು ನಡಿತೈತ್ರಿ. ಇದು ನೋಡ್ರಿ ಬೆಲ್ಲುಣ್ಗಿರಿ. ಈ ಥರ ನಾವು ತೊಗೊಂಡಿವ್ರಿ. ನಿಮ್ಮ ಕಡೆ ಈ ಥರ ಇಲ್ಲ ಪ್ಲೇನ್ ಐತೆ ಅಂದ್ರೂ ತೊಗೋಬೋದ್ರಿ. ಈ ಥರ ತೊಗೊಂಡ್ರೆ ಲೈನ್ ಮೂಡ್ತೈತ್ರಿ. ಅದಕ್ಕೆ ಸ್ವಲ್ಪ ಕವರ್ ಸುತ್ತೀವ್ರಿ. ಇವಾಗ ನೋಡ್ರಿ ತಿರುಗ್ಸಾತೀವಿ. ಎಷ್ಟು ಮಸ್ತ್ ಹಿಂಗೆ ತಿರ್ಗಾತೈತೆ ನೋಡ್ರಿ ರೊಟ್ಟಿ. ಹಿಂಗೆ ತಿರುಗ್ಬೇಕಂದ್ರೆ ನೀವು ಅಕ್ಕಿ ಹಿಟ್ಟು ಹಾಕ್ಕೋಬೇಕ್ರಿ ಕೆಳಗೆ. ಗೊಂಜಾಳ ಹಿಟ್ಲೇನು ಮಾಡ್ಬೋದ್ರಿ, ಆದ್ರೆ ಬೇಗ ತಿರ್ಗಂಗಿಲ್ರಿ. ರೊಟ್ಟಿ ಸರಿಯೋದಿಲ್ರಿ. ಅಕ್ಕಿ ಹಿಟ್ಟಿಗಾದ್ರೆ ಮಸ್ತ್ ಹಿಂಗೆ ತಿರುಗ್ತಾವ್ರಿ. ನೋಡ್ರಿ ಇವಾಗ ಎಷ್ಟು ಚಂದ ಲಟ್ಸಾತೀವಿ ನಾವು. ಹಿಟ್ಟು ಹದ ಆದ್ರೆ ಮಾತ್ರ ಈ ಥರ ಹಾಕವ್ರಿ. ಹಿಟ್ಟು ಹದ ಆಗಲಿಲ್ಲ ಅಂದ್ರೆ ರೊಟ್ಟಿ ದಂಡಿಗೆಲ್ಲ ಮೂಗು ಸೀಳ್ತಾವ್ರಿ ಅವ. ನಮ್ದಂತೂ ಹಿಟ್ಟ ಭಾರಿ ಹದ ಆಗೈತ್ರಿ.
ನೀವು ಎಷ್ಟು ಬೇಕಷ್ಟು ದೊಡ್ಡ ಲಟ್ಟಿಸ್ಕೋಬೋದು ರೀ ಇದನ್ನು ರೊಟ್ಟಿ. ಸಜ್ಜಿ ರೊಟ್ಟಿ ಅಂತೂ ಮಾಡೇ ಇರ್ತೀರಿ ಸಂಕ್ರಾಂತಿ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಭಾರಿ ಟೇಸ್ಟ್ ಅನ್ನಿಸ್ತಾವೆ ಇವು ರೊಟ್ಟಿ ರೀ. ಇವಾಗ ರೊಟ್ಟಿ ಮಾಡಿ ಅದನ್ನು ತೆಗೆದ ಪ್ಲೇಟ್ನಾಗ ಇಟ್ಕೊತೀವಿ ನೋಡಿರಿ. ಪ್ಲೇಟ್ನಾಗ ತೆಗೆದೀವಿ ನೋಡಿರಿ. ಇನ್ನೊಂದು ರೊಟ್ಟಿ ಮಾಡ್ತೀವಿ ರೀ, ಎರಡೂ ಸೇರಿ ಒಮ್ಮೆ ಬೇಯಿಸೋದು ತೋರಿಸ್ತೀವಿ ರೀ ನಾವು ನಿಮ್ಗೆ. ಈ ಥರ ಮಾಡಿ ಇಟ್ಕೊಂಡ್ರು ನಡೀತೈತೆ ರೀ. ಏನಾರೇ ಫಂಕ್ಷನ್ ಅದು ಇರ್ತಾವಲ್ಲ ರೀ, ಅವಾಗ ಆ ಥರ ಮಾಡಿ ಇಟ್ಕೊಂಡ ಆಮೇಲೆ ನೀವು ಒಮ್ಮೆ ಬೇಯಿಸಾಕ ಕೂತ್ರು ನಡೀತೈತೆ ರೀ. ಒಂದೊಂದು ಮಾಡಿ ಒಂದೊಂದು ಬೇಯಿಸ್ಬೇಕಂತ ಏನಿಲ್ಲ ರೀ. ಆ ಥರ ಮಾಡಿರಿ ನಿಮ್ಗೆ ಈಸಿ ಆಕೈತೆ ರೀ. ನೋಡಿರಿ ಇವಾಗ ಇನ್ನೊಂದು ರೊಟ್ಟಿ ಮಾಡಿ ತೋರ್ಸಾತೀವಿ ನಾವು. ಸ್ವಲ್ಪ ಅದನ್ನು ಬಡದು ಇಟ್ಕೋಬೇಕ್ರಿ. ಅದಾದ್ಮೇಲೆ ಸ್ವಲ್ಪ ಎಳ್ಳು ಉದುರಿಸ್ಬೇಕ್ರಿ, ಕರಿ ಎಳ್ಳು ಉದುರಿಸ್ರೇನ ಚಂದ ಅನ್ನಿಸ್ತಾವ್ರಿ ರೊಟ್ಟಿ ನೋಡೋಕೆ. ನೋಡಿರಿ ಎಷ್ಟು ಚಂದ ಜಗ್ಗತ್ತೀವಿ ಆ ಥರ ಜಗ್ಬೇಕ್ರಿ. ಹಿಟ್ಟು ಹದ ಆದ್ರೆ ಮಾತ್ರ ಆ ಥರ ಜಗಕ್ಕೆ ಬರ್ತೈತೆ ರೀ, ಇಲ್ಲಾಂದ್ರೆ ಇಲ್ರಿ ಬರೋದಿಲ್ಲ. ಆ ಥರ ಚೆಂದಂಗೆ ಲಟ್ಟಿಸ್ಕೋಬೇಕ್ರಿ. ಈ ಥರ ಲಟ್ಟಿಸಿ ಮಾಡ್ತಿದ್ರಿ ಅಂದ್ರೆ ನೀವು ಬೆಳ್ಳುಣ್ಗಿಗೆ ಆ ಥರ ಪ್ಲಾಸ್ಟಿಕ್ ಸುತ್ತಬೇಕ್ರಿ. ಡೈರೆಕ್ಟಾಗಿ ಮಾಡೋಕೆ ಹೋದ್ರೆ ಬೆಳ್ಳುಣ್ಗಿಗೆ ಅಂಟ್ಕೋತೈತೆ ರೀ ಹಿಟ್ಟು. ಈಗ ನೋಡಿರಿ ರೊಟ್ಟಿ ಮಸ್ತಂಗೆ ದೊಡ್ಡದಾಗಿ ತೆಳ್ಳಂಗೆ ರೆಡಿ ಆಗೈತೆ ರೀ. ಅದನ್ನು ತೆಗೆದಿಟ್ಕೊಂಡೀವಿ ರೀ. ಈ ಥರ ಒಂದು ತಗಡ್ ಮೇಲೆ ಹಾಕ್ಕೊಂಡೀವಿ ನೋಡಿರಿ ನಾವು. ಹಾಕ್ಕೊಂಡು ಈ ಥರ ಸರಿಸ್ಬೋದು ನೋಡಿರಿ ರೊಟ್ಟಿ. ಒಬ್ಬೊಬ್ರು ಕೈಲೇ ಹಾಕಕ್ಕೆ ಒಲ್ಲೆ ಅಂತಿರ್ತಾರೆ, ಅಂಜ್ತಿರ್ತಾರೆ, ಕೈ ಸುಡ್ತೈತೆ ಅಂತಾರೆ. ಹಂಗಿದ್ರೆ ಈ ಥರ ನೀವು ಟ್ರೈ ಮಾಡಿರಿ. ನಾರ್ಮಲಾಗಿ ಡೈಲಿ ರೊಟ್ಟಿ ಮಾಡೋದು ಈ ಥರ ಹಾಕಿರೂ ನಡೀತೈತೆ ರೀ. ಅವಾಗೂ ಆ ಥರ ಅದಕ್ಕೆ ಹಾಕಿ ಸರಿಸ್ಬಿಡ್ಬೇಕ್ರಿ. ಇಲ್ಲಿ ನೋಡಿರಿ ನೀರು ಹಚ್ಚಾತೀವಿ, ತಣ್ಣೀರು. ಒಂದು ಬಟ್ಟೆ ತೊಗೊಂಡು ಅದರಲ್ಲೇ ತಣ್ಣೀರು ಹಚ್ಚಾತೀವಿ ನೋಡಿರಿ. ಪೂರ್ತಿ ರೊಟ್ಟಿ ತುಂಬ ಎಲ್ಲ ಹಚ್ಚಿದ್ದೀವಿ ರೀ. ಈಗ ನೋಡಿರಿ ಸ್ವಲ್ಪ ಗುಳ್ಳಿ ಎದ್ದಂಗೆ ಅದು ಅಂದ್ರೆ ಅದ ಸ್ವಲ್ಪ ಬೆಂದಿರ್ತೈತೆ ರೀ, ಅವಾಗ ತಿರುವಿ ಹಾಕ್ಬೇಕ್ರಿ ರೊಟ್ಟಿ. ಇವಾಗ ನೋಡಿರಿ ಮಸ್ತಂಗೆ ರೆಡಿ ಆಗೈತೆ ರೀ ರೊಟ್ಟಿ. ನೋಡಿರಿ ಇನ್ನೊಂದು ಸ್ವಲ್ಪ ಬೇಯಿಸಾತೀವಿ. ಹಿಂಗೆ ತಿರುಗಿಸಿ ಹೋಗೋದು ಸ್ವಲ್ಪ ಬೇಯಿಸ್ಬೇಕ್ರಿ, ಚಂದಂಗೆ ಬೇಯ್ತೈತಿ. ಹಂಗಿದ್ರೆ ನೋಡಿರಿ ರೊಟ್ಟಿ ಬೇಯತೈತಿ. ದಂಡಿ ಎಲ್ಲ ಚಂದಂಗೆ ಬೇಯಿಸ್ಬೇಕ್ರಿ. ಅದನ್ನು ರೊಟ್ಟಿ ಉಬ್ಬಾಗಿ ಬಿಡಬಾರ್ದು ರೀ. ಅದನ್ನು ಹಂಗೆ ಸ್ವಲ್ಪ ಹೊತ್ಕೋತಾ ಇರ್ಬೇಕ್ರಿ ಅದ್ರ ಮ್ಯಾಲೆ. ನೋಡಿರಿ ಎಷ್ಟು ಮಸ್ತಂಗಿ ಗೊಂಜಾಳ ರೊಟ್ಟಿ ರೆಡಿ ಆಗೈತೆ ರೀ. ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಜನರು ಎಲ್ಲರ ಮನ್ಯಾಗೂ ಈ ರೊಟ್ಟಿ ಇರತೈತೆ ರೀ. ನೋಡಿರಿ ಇವಾಗ ಒಂದು ರೊಟ್ಟಿ ರೆಡಿ ಆಗೈತೆ, ತೆಗ್ಯಾತೀವಿ ರೀ. ನೋಡಿರಿ ರೆಡಿ ಆಗೈತಿ ಗೊಂಜಾಳ ರೊಟ್ಟಿ. ಇವಾಗ ಇನ್ನೊಂದು ಬೇಯಿಸಾತೀವಿ ನೋಡಿರಿ ರೊಟ್ಟಿ ನಾವು. ಆ ಥರ ತಗಡ ಸಹಾಯದಿಂದ ನಾವು ಸರಿಸ್ಬೋದು ರೀ ರೊಟ್ಟಿ. ಕೈಯಾಗ ಹಾಕಕ್ಕೆ ಅನಿಸ್ತಿರ್ತಾರೆ, ಒಬ್ಬೊಬ್ರು ಕೈಲೇ ಹಾಕಕ್ಕೆ ಬರಂಗಿಲ್ಲ ರೀ. ಈ ಥರ ಮಾಡ್ರೆ ಈ ಟ್ರಿಕ್ ಉಪಯೋಗಿಸಿದ್ರೆ ನಿಮ್ಗೆ ಬೇಗನೆ ರೊಟ್ಟಿ ಮಾಡೋದು ಆಕೈತೆ ರೀ ನಿಮ್ದು. ನೋಡಿರಿ ಗುಳ್ಳಿ ಹೇಳತ್ತಾವ ಸ್ವಲ್ಪ. ಆ ಥರ ಆತಂದ್ರೆ ತಿರುವಿ ಹಾಕೋಬೇಕ್ರಿ ರೊಟ್ಟಿ. ನೋಡಿರಿ ರೊಟ್ಟಿ ಚೆಂದಂಗೆ ಬೇಯಿಸ್ಬೇಕ್ರಿ. ಈಗ ತಿರುವಿ ಹಾಕಿದ್ದೀವಿ ನೋಡಿರಿ ಸ್ವಲ್ಪ. ಒಂದು ಬಟ್ಟೆ ಸಹಾಯದಿಂದ ನೀವು ಒತ್ತಿರೂ ನಡೀತೈತೆ ರೀ, ಕೈಲೇ ಒತ್ತಕಾಲಿಕ್ಕೆ. ಇಲ್ಲಿ ನೋಡಿರಿ ಅದು ರೆಡಿ ಆತ್ರಿ. ಇಲ್ಲಿ ನೋಡಿರಿ ಎಷ್ಟು ಮಸ್ತಂಗೆ ಗೊಂಜಾಳ ರೊಟ್ಟಿ ರೆಡಿ ಆಗ್ಯಾವ ಮಾಡೀವಿ ನೋಡಿರಿ ನಾವೆಲ್ಲ. ಈ ಥರ ನೀವು ಈ ಸಂಕ್ರಾಂತಿಗೆ ಮಾಡ್ಕೊಂಡು ತಿನ್ನಿರಿ, ಭಾರಿ ಅಂದ್ರೆ ಭಾರಿ ಬೆಸ್ಟ್ ಅಕ್ಕವ್ರಿ. ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇದೇ ರೀತಿ ಈ ವಿಡಿಯೋ ಹಾಕ್ತಿರ್ತೀವಿ, ಎಲ್ಲ ನೋಡಿರಿ. ಎಲ್ಲರಿಗೂ ನಮಸ್ಕಾರಗಳು.